ಪ್ರತಾಪ್ ಹಾವೇರಿ ಮಾತಾಡ್ತಿದ್ದೀನಿ. ನಾವಿದ್ದೀವಿ ಇವತ್ತು ಶಿವಮೊಗ್ಗದ ಶ್ರೀ ರಾಮಕೃಷ್ಣ ಗುರುಕುಲ ವಸತಿ ನಿಲಯದಲ್ಲಿ. ಈ ಒಂದು ವಸತಿ ನಿಲಯದಲ್ಲಿ ಚಿನ್ನರ ಚಿಲುಮೆ ಎಂಬ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಡೆಸಿಕೊಡ್ತಾರೆ. ಆ ಒಂದು ಕಾರ್ಯಕ್ರಮದ ಸುಂದರವಾದ ನೋಟವನ್ನು ನೋಡೋಣ. ತಿರುಗಿ ಕರೆದುಕೊಂಡು ಹೋಗುತ್ತೇವೆ ಎಂದು ಕೇಳಿದಾಗ ಚುಕ್ಕಿಯು ಯುವಕನ ಮನೆಯ ಒಳಗೆ ಅವಿತುಕೊಂಡಿತು. ಅವಾಗ ಯುವತಿಯು ನಾನು ಇದನ್ನು ಬಿಟ್ಟು ಇರಲಾರೆ ಎಂದು ಹೇಳಿದ್ದು. ಅವಾಗ ಯುವಕನು ಇದನ್ನು ನಾನು ವಿದ್ಯಾರ್ಥಿ ಜೀವನದಲ್ಲಿ ತುಂಬಾ ಕಲಿಯೋದಿರುತ್ತೆ. ತುಂಬಾ ಕಲಿತ್ರೆ ಮುಂದೊಂದಿನ ಚೆನ್ನಾಗಿ ಲೈಫನ್ನ ಲೀಡ್ ಮಾಡ್ಬೋದು. ನಿಮ್ಮ ತಂದೆ ತಾಯಿ ಹೇಳ್ತಾ ಇರ್ತಾರೆ, ಕಷ್ಟಪಡುವ ಸಮಯದಲ್ಲಿ ಕಷ್ಟಪಟ್ರೆ ಮುಂದೆ ಕೂತ್ಕೊಂಡು ಮಹಾನ್ ಸಮಯನ ಶ್ರದ್ಧೆಯಿಂದ ಭಕ್ತಿಯಿಂದ ಕಲಿತ್ರೆ ಮುಂದೊಂದು ದಿನ ಕೂತ್ಕೊಂಡು ನಿಮ್ಮ ಕೂತಿದ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಒಳ್ಳೆ ಜೀವನವನ್ನ ಲೈಫ್ ಲೀಡ್ ಮಾಡ್ಬೋದು. ರೋಲ್ಸ್ ರಾಯ್ಸ್ ಕಾರ್ ರೀತಿ ಒಂದು ಕಾರು ಸಹ ತಗೊಳ್ಬೋದು. ಅದಕ್ಕೋಸ್ಕರ ಸಿಕ್ಕಿರೋ ಸಮಯವನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಚೆನ್ನಾಗಿ ಓದಿ ನಮಸ್ತೆ ಟೀಚರ್. ನಂಬಿಕೆಗಳ ಭರವಸೆಗಳ ಕಿರಣವಿದು, ನಾಡಿನ ಹೆಮ್ಮೆಯ ಚಿಹ್ನೆ ಇದು. ಇದು ಬರೀ ನುಡಿಯಲ್ಲ, ಪವಿತ್ರ ಗುಡಿಯಿದು. ಕನ್ನಡಿಗರ ಹೃದಯ ಬಡಿತವಿದು, ಜೀವನವೆಂಬ ಆಡಿಕೆ. ನಿಮ್ಮಲ್ಲಿರುವ ಬದಲಾವಣೆ ಕಾಣಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಕರ್ಕೊಂಡ್ಬಂದಿರ್ಬಿಟ್ಟಿದ್ದಾರೆ. ನಿಮ್ಮಲ್ಲಿ ಹೆಚ್ಚಾಗಿ ತಂದೆ ತಾಯಿಗಳು ಆಸೆ ಪಡೋದೇನೆಂದರೆ ನನ್ನ ಮಗ ಒಳ್ಳೆ ಅಂಕ ಪಡಿಬೇಕು ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿಯಾಗಬೇಕು ಹಾಗೂ ಒಳ್ಳೆಯ ರೀತಿಯ ಶಿಸ್ತನ್ನು ಕಲಿಬೇಕು, ಸಂಸ್ಕೃತಿಯನ್ನು ಕಲಿಬೇಕು.
ಕೊನೆಯಲ್ಲಿ ಈ ಒಂದು ಚಿನ್ನದ ಚಿಲುಮೆ ಎಂಬ ಒಂದು ಸುಂದರ ಕಾರ್ಯಕ್ರಮವನ್ನು ಮಹಾಮಂಗಳಾರತಿಯೊಂದಿಗೆ ಮುಕ್ತಾಯಗೊಳಿಸಲಾಯಿತು. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.